ಸಾಧನೆಗೊಂದು ಸ್ಫೂರ್ತಿ. ಸಾಧಕರ ಸಾಧನೆಗಳ ಮೂಲಕ ದಾರಿ ತೋರುವ, ಸುವಿಚಾರಗಳ ಕುರಿತು ಮಾರ್ಗದರ್ಶನ ನೀಡುವ ಹಾಗೂ ಜ್ಞಾನವನ್ನ ಸಮೃದ್ಧಿಗೊಳಿಸುವ ವಿಶೇಷ ಕಾರ್ಯಕ್ರಮ. ತಪ್ಪದೆ ನೋಡಿ ಸಾಧನೆಗೊಂದು ಸ್ಫೂರ್ತಿ ಯೂಟ್ಯೂಬ್ ಚಾನಲ್. ಇದು ಸಾಧನೆಗೆ ಪ್ರೇರಣೆಯ ಧ್ವನಿ. ಆತ್ಮೀಯರೇ, ಅಂದು ಫೆಬ್ರವರಿ 20, 2012. 10 ವರ್ಷದ ಹೆಣ್ಣು ಮಗಳೊಬ್ಬಳು ತನ್ನ ತಂದೆಯೊಂದಿಗೆ ರಾಜಸ್ಥಾನದ ಜೈಪುರದಿಂದ ಧೋಲ್ಪುರಕ್ಕೆ ಕಾರಿನಲ್ಲಿ ಹೊರಟಿದ್ದಳು. ಅವಳ ತಂದೆಯೇ ಡ್ರೈವ್ ಮಾಡ್ತಾ ಇದ್ರು. ಅವಳು ತನಗಿಷ್ಟವಾದ ಡ್ಯಾನ್ಸ್ ಕಾರ್ಯಕ್ರಮವೊಂದರಲ್ಲಿ ಭಾಗವಹಿಸಬೇಕಿತ್ತು. ಆದರೆ ವಿಧಿಯ ನಿರ್ಧಾರ ಬೇರೆ ಇತ್ತು. ದಾರಿ ಮಧ್ಯೆ ಅಪಘಾತ ಸಂಭವಿಸಿ ಹುಡುಗಿ ಗಂಭೀರವಾಗಿ ಗಾಯಗೊಂಡಳು. ಅದು ಎಷ್ಟು ತೀವ್ರವಾಗಿತ್ತೆಂದರೆ ಅವಳ ಬೆನ್ನು ಮೂಳೆಯೇ ಮುರಿದು ಹೋಯಿತು. ಪರಿಣಾಮ ಶಾಶ್ವತ ಅಂಗವೈಕಲ್ಯ. ಸೊಂಟದ ಕೆಳಭಾಗ ಪೂರ್ತಿ ನಿಶ್ಚಲವಾಯಿತು. ಬರೋಬ್ಬರಿ 7 ತಿಂಗಳುಗಳು ಹಾಸಿಗೆಯಲ್ಲೇ ಕಳೆದರೂ ಅವಳ ಸ್ಥಿತಿ ಸುಧಾರಿಸಲಿಲ್ಲ. ಅವಳು ಜೀವಮಾನ ಪೂರ್ತಿ ಗಾಲಿ ಕುರ್ಚಿಯಲ್ಲಿಯೇ ಓಡಾಡಬೇಕು ಎಂಬುದನ್ನು ಎಲ್ಲರೂ ಒಪ್ಪಿಕೊಳ್ಳದೆ ಬೇರೆ ದಾರಿ ಇರಲಿಲ್ಲ. ಆದರೆ ಎದೆಯೊಳಗೊಂದು ಇಚ್ಛಾಶಕ್ತಿ ಜೀವಂತವಾಗಿಯೇ ಇತ್ತು. ತಾನು ಏನಾದರೂ ಮಾಡಬೇಕು, ಏನನ್ನಾದರೂ ಸಾಧಿಸಬೇಕು ಎಂಬ ಮಹತ್ವಾಕಾಂಕ್ಷೆ ಎಳ್ಳಿ ನಿಂತು ಧಕ್ಕೆಯಾಗಿರಲಿಲ್ಲ. ಆಕೆಗೆ ಶೂಟಿಂಗ್ನಲ್ಲಿ ಅಪಾರವಾದಂತಹ ಆಸಕ್ತಿ ಇದ್ದುದನ್ನು ಅವಳ ತಂದೆ ಗಮನಿಸಿದರು. ಸೂಕ್ತ ತರಬೇತಿ ದೊರೆತರೆ ಆಕೆ ಮಹತ್ವವಾದುದನ್ನು ಸಾಧಿಸಬಲ್ಲಳು ಎಂಬುದು ಅವನಿಗೆ ಗೊತ್ತಿತ್ತು. ಅದಕ್ಕಾಗಿ ಅವರು ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ. ಅವರ ಎಡೆಬಿಡದ ಪ್ರಯತ್ನಗಳ ಫಲವಾಗಿ ಪ್ರಸಿದ್ಧ ತರಬೇತುದಾರರೊಬ್ಬರು ಹುಡುಗಿಗೆ ಕೋಚ್ ಆಗಿ ಬರಲು ಒಪ್ಪಿದರು. ಪ್ರಯತ್ನ ಸಾಗಿಯೇ ಸಾಗಿತು. ವೀಲ್ ಚೇರ್ನಲ್ಲಿ ಕುಳಿತೇ ಆಕೆ ತರಬೇತಿಯನ್ನು ಪಡೆದಳು. ಮನೆಯೇ ಕ್ರೀಡಾಂಗಣ ಆಯಿತು. ಅಡುಗೆ ಕೋಣೆಯಿಂದ ಮಲಗುವ ಕೊಠಡಿ ನಡುವಿನ ಸ್ಥಳಾವಕಾಶದಲ್ಲೇ ಆಕೆ ನಿರಂತರ ಅಭ್ಯಾಸವನ್ನು ಮಾಡಿದಳು. ಆ ನಡುವೆ ದತ್ತನೆ ಎದುರಾದಂತಹ ಕೊರೋನಾದಿಂದ ತರಬೇತಿ ಮತ್ತೆ ತೊಡಕುಂಟು ಮಾಡಿತು. ಎದೆಗುಂದದ ಹುಡುಗಿ ಆನ್ಲೈನ್ ವಿಧಾನದಲ್ಲಿ ಕೋಚ್ ಸಹಾಯವನ್ನು ಪಡೆದಳು. 2021ನೇ ವರ್ಷ ಟೋಕಿಯೋದಲ್ಲಿ ಪ್ಯಾರಾ ಒಲಿಂಪಿಕ್ಸ್ ನಿಗದಿಯಾಗಿತ್ತು. ಹುಡುಗಿ ಕನಸುಗಳನ್ನು ಹೊತ್ತುಕೊಂಡು ವಿಶ್ವದ ಅತ್ಯುನ್ನತ ವೇದಿಕೆಯತ್ತ ಸಾಗಿದಳು. ಅರ್ಹತಾ ಸುತ್ತಿನಲ್ಲಿ 7ನೆಯ ಸ್ಥಾನವಷ್ಟೇ ಪಡೆದ ಹುಡುಗಿ ಕೊಂಚ ಆತಂಕಗೊಂಡಿದ್ದು ನಿಜ. ಆದರೆ ಒಳಗಿನ ಹೆಬ್ಬಯಕೆ ಪ್ರಬಲವಾಗಿಯೇ ಇತ್ತು. ತಾನು ಸಾಧಿಸುವುದಕ್ಕೆ ಬಂದಿದ್ದೇನೆ, ಸಾಧಿಸಿಯೇ ಹೋಗುತ್ತೇನೆ ಎಂದು ತನಗೆ ತಾನೇ 100ಕ್ಕೆ 100 ಬಾರಿ ಹೇಳಿಕೊಂಡಳು. ಹೌದು, ಕೊನೆಗದನ್ನು ಸಾಧಿಸಿಯೇ ಸಾಧಿಸಿದಳು. ಆಗಿನ್ನೂ 20 ವರ್ಷದ ಅರ್ಧ ದೇಹವೇ ನಿರ್ಜೀವವಾಗಿದ್ದ ಹುಡುಗಿ ಏರ್ ರೈಫಲ್ ವಿಭಾಗದಲ್ಲಿ ಚಿನ್ನದ ಪದಕ ಗೆದ್ದುಬಿಟ್ಟಳು. ಇದು ಮಾತ್ರವಲ್ಲ, ಪ್ಯಾರಾ ಒಲಿಂಪಿಕ್ಸ್ನಲ್ಲಿ ಚಿನ್ನ ಗೆದ್ದ ಮೊದಲ ಮಹಿಳೆ ಎಂಬ ವಿಶ್ವ ದಾಖಲೆಗೂ ಪಾತ್ರರಾದಳು. ಭಾರತದ ಪ್ರಧಾನಿ ಆಕೆಯನ್ನು ಚಿನ್ನದ ಹುಡುಗಿ ಎಂದು ಕೊಂಡಾಡಿದರು. ಆಕೆಯ ಸಾಧನೆ ಅಲ್ಲಿಗೆ ನಿಲ್ಲಲಿಲ್ಲ. ಅನೇಕ ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ ಪದಕಗಳನ್ನು ಗೆಲ್ಲುತ್ತಲೇ ಹೋದಳು. ಕ್ರೀಡಾ ಕ್ಷೇತ್ರದಲ್ಲಿ ನೀಡುವ ಅತ್ಯುನ್ನತ ಗೌರವ ಖೇಲ್ ರತ್ನವನ್ನು ಕೂಡ ಭಾರತ ಸರ್ಕಾರ ಆಕೆಗೆ ನೀಡಿತು. ಮೊನ್ನೆ ಪ್ಯಾರಿಸ್ನಲ್ಲಿ ಕೊನೆಗೊಂಡಂತಹ ಪ್ಯಾರಾ ಒಲಿಂಪಿಕ್ಸ್ನಲ್ಲಿ ಕೂಡ ಆಕೆ ಮತ್ತೊಂದು ಚಿನ್ನದ ಪದಕವನ್ನು ತನ್ನ ಮುಡಿಗೇರಿಸಿಕೊಂಡು ವಿಶ್ವಾಸದ ನಗೆ ಬೀರಿದಳು. 10 ಮೀಟರ್ ಏರ್ ರೈಫಲ್ ಪ್ರಸ್ತುತ ಜಾಗತಿಕ ನಂಬರ್ 1 ರ್ಯಾಂಕಿಂಗ್ ಪಡೆದಿರುವ ಈ ದಿಟ್ಟ ಹೆಣ್ಣು ಮಗಳೇ ಪದ್ಮಶ್ರೀ ಅವನಿ ಲೇಖರ. ಆಕೆಗಿನ್ನೂ 22 ವರ್ಷ ವಯಸ್ಸು. ಅಂದರೆ ನಾವೆಲ್ಲ ನಂಬಲೇಬೇಕು. ಏನನ್ನಾದರೂ ಸಾಧಿಸಬೇಕು ಎಂದು ನೀವು ಬಲವಾಗಿ ನಂಬಿದರೆ ನೀವದನ್ನು ನಿಸ್ಸಂಶಯವಾಗಿ ಸಾಧಿಸಿಯೇ ಸಾಧಿಸುತ್ತೀರಿ. ಒಂದು ಹಂತದಲ್ಲಿ ಯಾವುದೋ ಒಂದು ಕೆಲಸ ಅಸಾಧ್ಯ ಎನಿಸಿಬಿಡಬಹುದು, ಆದರೆ ಭವಿಷ್ಯದ ಉಜ್ವಲವಾಗಿಲ್ಲ ಎಂದು ಅದರರ್ಥವಲ್ಲ ಎನ್ನುತ್ತಾಳೆ ಅವನಿ. ಆತ್ಮೀಯರೇ, ಅದು ಕೇವಲ ಒಂದು ಬಾಯಿ ಮಾತಿನ ಹೇಳಿಕೆಯಲ್ಲ. ಆಕೆ ತನ್ನ ಬದುಕಿನಲ್ಲಿ ಅನುಭವಿಸಿ ಮಾಡಿ ತೋರಿಸಿದ ಸಾಧನೆ. ಇನ್ನೇನು ಬದುಕೆ ಮುಗಿದು ಹೋಯಿತು ಎಂದು ಖಿನ್ನತೆಗೆ ಜಾರಬಹುದಾಗಿತ್ತು. ಆಕೆ ಬೆಂಬಲವಾಗಿ ನಿಂತಿದ್ದು ಆಕೆಯ ತಂದೆ ತಾಯಿ. ಅದಮ್ಯ ಆತ್ಮವಿಶ್ವಾಸ ಮತ್ತು ಅಭಿನವ್ ಬಿಂದ್ರಾ ಎಂಬ ಇನ್ನೊಬ್ಬ ಒಲಿಂಪಿಯನ್ನ ಆತ್ಮಕಥೆ. ಅದೇ ಅವಳನ್ನು 20 ವರ್ಷದಲ್ಲಿ ಚಿನ್ನದ ಹುಡುಗಿಯನ್ನಾಗಿಸಿದ್ದು. ಆತ್ಮೀಯರೇ, ಎಲ್ಲಿ ಇಚ್ಛಾಶಕ್ತಿ ಪ್ರಬಲವಾಗಿರುತ್ತದೆಯೋ ಅಲ್ಲಿ ಕಷ್ಟಗಳು ಕಠಿಣವಾಗಿರುವುದು ಸಾಧ್ಯವೇ ಇಲ್ಲ ಎಂಬ ಪ್ರಸಿದ್ಧ ಉಕ್ತಿಯೊಂದಿದೆ. ಇಚ್ಛಾಶಕ್ತಿಯ ಎದುರು ಕಷ್ಟಗಳೆಲ್ಲ ಗೌಣ. ಅನೇಕ ಬಾರಿ ಕಷ್ಟಗಳು ಬರುವುದು ನಮ್ಮ ಎದೆಗುಂದಿಸುವುದಕ್ಕೆ ಅಲ್ಲ, ಬದಲಾಗಿ ನಮ್ಮ ಶಕ್ತಿಯನ್ನು ಪರೀಕ್ಷಿಸುವುದಕ್ಕೆ. ಪದೇ ಪದೇ ಕಷ್ಟಗಳು ಎದುರಾಗಿ ಚೈತನ್ಯ ಕುಸಿಯುತ್ತಿದ್ದರೆ ಕಲಾಂ ಅವರ ಮಾತನ್ನು ನೆನಪಿಸಿಕೊಳ್ಬೇಕು.
ಕಷ್ಟಗಳು ಎದುರಾಗುವುದು ನಮ್ಮನ್ನು ನಾಶ ಮಾಡುವುದಕ್ಕಲ್ಲ, ನಮ್ಮ ಸುಪ್ತ ಶಕ್ತಿಯನ್ನು ನಮಗೆ ಪರಿಚಯ ಮಾಡಿಕೊಡುವುದಕ್ಕೆ. ಹಲವು ಸಂದರ್ಭಗಳಲ್ಲಿ ನಮ್ಮ ಅಂತರಂಗದ ಶಕ್ತಿ ನಮಗೆ ಗೊತ್ತಿರುವುದಿಲ್ಲ. ಕಷ್ಟಗಳು ಎದುರಾದಾಗಲೇ ಅವು ಬೆಳಕಿಗೆ ತೆಗೆದುಕೊಳ್ಳುತ್ತವೆ. ಜಗತ್ತನ್ನೇ ನಡುಗಿಸಬಲ್ಲ ಶಕ್ತಿ ಇದ್ದ ಆಂಜನೇಯನು ತನ್ನ ಸಾಮರ್ಥ್ಯದ ಅರಿವಿಲ್ಲದೆ ಸಮುದ್ರವನ್ನು ಹಾರುವುದು ಹೇಗೆ ಎಂಬ ಚಿಂತೆಯಲ್ಲಿ ಕುಳಿತಿದ್ದ. ಅವನ ಒಳಗನ್ನು ತೆರೆಸುವುದಕ್ಕಾಗಿಯೇ ಜಾಂಬವಂತನೆಂಬ ನಿಮಿತ್ತವೊಂದು ಬೇಕಾಯಿತು. ಹಾಗಾಗಿ ರಸ್ತೆಯ ಮಧ್ಯೆ ಹಂಪುಗಳು ಸಿಕ್ಕಾಗ ಅಯ್ಯೋ ಇವು ಯಾಕಾದರೂ ಇರುತ್ತವೋ ಎಂದು ಗೊಣಗಿಕೊಂಡು ವಾಹನವನ್ನು ಚಲಾಯಿಸುತ್ತೇವೆ. ಆದರೆ ಅವು ಇರುವುದು ವೇಗದ ಚಾಲನೆಯಿಂದ ಉಂಟಾಗಬಹುದಾದಂತಹ ಅಪಾಯವನ್ನು ತಪ್ಪಿಸುವುದಕ್ಕೆಂದೇ. ನಮ್ಮೊಳಗಿನ ಅಜಾಗರೂಕತೆಯನ್ನು ನಿಯಂತ್ರಿಸಿ ಸದಾ ಎಚ್ಚರವಾಗಿರುವಂತೆ ಮಾಡುವುದಕ್ಕೆ ಮತ್ತು ಆ ಮೂಲಕ ಮುಂದೆ ಒದಗಬಹುದಾದಂತಹ ಅಪಾಯವನ್ನು ತಪ್ಪಿಸುವುದಕ್ಕೆ ಬದುಕಿನ ಪಯಣದಲ್ಲಿ ಕಷ್ಟ ಅಥವಾ ಸವಾಲುಗಳೆಂಬ ಹಂಪುಗಳು ಇರಲೇಬೇಕು ಎಂಬುದನ್ನು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಹಾಗಾಗಿ ಬದುಕಿನಲ್ಲಿ ಸದಾ ಸಿಹಿಯೇ ಇರುವುದರಲ್ಲಿ ಸ್ವಾರಸ್ಯವೇನೂ ಇಲ್ಲ. ಸಿಹಿಯ ಶ್ರೇಷ್ಠತೆ ತಿಳಿಯುವುದು ಕಹಿಯ ಅನುಭವವಿದ್ದಾಗ, ಬೆಳಗಿನ ಮಹತ್ವ ಗೊತ್ತಾಗುವುದು ಕತ್ತಲೆಯಲ್ಲಿದ್ದು ಅಭ್ಯಾಸವಿದ್ದಾಗ. ಒಂದು ಪರ್ವತವನ್ನು ವಾಹನವೊಂದರಲ್ಲಿ ಕುಳಿತು ಸರಾಗವಾಗಿ ಏರಿಬಿಟ್ಟರೆ ಅದರಲ್ಲಿ ವಿಶೇಷತೆಯೇನೂ ಇಲ್ಲ. ಪರ್ವತ ಏರುವ ರೋಮಾಂಚನ ಅನುಭವವಾಗುವುದು ನಡೆದುಕೊಂಡು ಅದನ್ನು ಏರಿದಾಗ ಮಾತ್ರ. ದಣಿವು, ಬಾಯಾರಿಕೆ, ಆಯಾಸ, ದೈಹಿಕ ನೋವು ಎಲ್ಲವೂ ಈ ಪಯಣದ ಒಂದು ಭಾಗ. ಎಂತಹದ್ದೇ ಕಷ್ಟ ಎದುರಾದರೂ ನೆಲ್ಸನ್ ಮಂಡೇಲಾರವರ ಮಾತೊಂದು ನಮ್ಮ ನೆನಪಿಗೆ ಬರಬೇಕು. ಬದುಕಿನಲ್ಲಿ ಬೀಳದೆ ಇರುವುದು ದೊಡ್ಡ ವಿಷಯವಲ್ಲ, ಪ್ರತಿ ಸಲ ಬಿದ್ದಾಗಲೂ ಏಳುವುದೇ ದೊಡ್ಡ ಸಾಧನೆ ಎಂಬ ಮಾತನ್ನು ಅರ್ಥ ಮಾಡಿಕೊಂಡು ನಾವು ಮುಂದೆ ಚಲಿಸಿದಾಗ, ಇಚ್ಛಾಶಕ್ತಿಯನ್ನು ಗಟ್ಟಿಗೊಳಿಸ್ಕೊಳ್ತಾ ಆತ್ಮವಿಶ್ವಾಸದಿಂದ ಮುಂದೆ ಬಂದಾಗ ನಾವು ಎಂತಹ ಕಷ್ಟದ ಸಾಧನೆಯನ್ನು ಕೂಡ ಸುಲಭದ ಮಾರ್ಗದಲ್ಲಿ ಕೊಂಡೊಯ್ತಾ ನಾವು ಅಂದ್ಕೊಂಡಂತಹ ಕೆಲಸವನ್ನು ಯಶಸ್ವಿದಾಯಕವಾಗಿ ಮಾಡಬಹುದು ಅಂತಕ್ಕಂತಹ ಸಲಹೆಗಳೊಂದಿಗೆ ಇವತ್ತಿನ ಕಾರ್ಯಕ್ರಮಕ್ಕೆ ವಿರಾಮ ಹೇಳ್ತೇನೆ. ನಾಳೆ ಮತ್ತೊಂದು ವಿಚಾರದ ಜೊತೆ ತಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸಾಧನೆಗೊಂದು ಸ್ಫೂರ್ತಿ. ಸಾಧಕರ ಸಾಧನೆಗಳ ಮೂಲಕ ದಾರಿ ತೋರುವ, ಸುವಿಚಾರಗಳ ಕುರಿತು ಮಾರ್ಗದರ್ಶನ ನೀಡುವ ಹಾಗೂ ಜ್ಞಾನವನ್ನು ಸಮೃದ್ಧಿಗೊಳಿಸುವ ವಿಶೇಷ ಕಾರ್ಯಕ್ರಮ. ತಪ್ಪದೆ ನೋಡಿ ಸಾಧನೆಗೊಂದು ಸ್ಫೂರ್ತಿ ಯೂಟ್ಯೂಬ್ ಚಾನಲ್. ಇದು ಸಾಧನೆಗೆ ಪ್ರೇರಣೆಯ ಧ್ವನಿ.